ಶರಣಾರ್ಥಿಗಳು. ವೆಲ್ಕಮ್ ಟು ಯುರೋಪ್ ವಿತ್ ಮಂಗ್ ಟಾಕ್ ವಿತ್ ಆರ್ ಬಿ ಸ್ಪೆಷಲ್ಸ್. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಬಸವಮರಳು ಸಿದ್ಧ ಸ್ವಾಮೀಜಿ ಅವರು. ಸ್ವಾಮೀಜಿ, ಬಸವಣ್ಣ ಅವರು ಹೇಳಿರುವಂತಹ ತತ್ವದಲ್ಲಿ ಭಕ್ತಿ ಮತ್ತು ಜ್ಞಾನದಲ್ಲಿ ಯಾವುದು ಮಹತ್ವವಾದ ಪ್ರಮುಖವಾದ ಸ್ಥಾನ ಪಡೆಯುತ್ತೆ ಅಂತ ನಿಮ್ ಪ್ರಕಾರ ಹೇಳಿ? ಭಕ್ತಿ ಮತ್ತು ಜ್ಞಾನದಲ್ಲಿ ಯಾವುದು ಪ್ರಮುಖ ಮಹತ್ವ ಪಡ್ಕೊಳ್ಳುತ್ತೆ ಅಂದ್ರೆ, ಜ್ಞಾನ ಇಟ್ಟುಕೊಂಡು ಭಕ್ತಿ ಮಾಡಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಭಕ್ತಿ ಮೌಢ್ಯವಾಗಿ ಪರಿವರ್ತನೆ ಆಗೋ ಸಾಧ್ಯತೆಗಳು ಇರ್ತವೆ. ಆ ದೃಷ್ಟಿಯಿಂದ ಶರಣರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಭಕ್ತಿ ಮೌಢ್ಯವಾಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಭಕ್ತಿಯನ್ನ ಮುನ್ನಡೆಸುವಂತದ್ದು ಜ್ಞಾನವಾಗಿರ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಭಕ್ತಿ ಅದು ಅಜ್ಞಾನದಿಂದ ಇತ್ತು ಅಂತ ಹೇಳಿದ್ರೆ ಮೌಢ್ಯತೆ ಆಗುತ್ತೆ. ಅದೇ ಭಕ್ತಿಯ ಜೊತೆಯಲ್ಲಿ ಜ್ಞಾನ ಸೇರ್ಕೊಳ್ತು ಅಂತ ಹೇಳಿದ್ರೆ ಅದು ಶುದ್ಧ ಭಕ್ತಿ ಆಗುತ್ತೆ. ಅದ್ರ ಸಾಕ್ಷಾತ್ಕಾರಕ್ಕೆ ನಮ್ಮನ್ನ ಕೊಂಡೊಯ್ಯುತ್ತೆ. ಆ ದೃಷ್ಟಿಯಿಂದ ಜ್ಞಾನ ಬಹಳ ಮಹತ್ವದ್ದು. ಆ ಜ್ಞಾನದ ಅಡಿಯಲ್ಲಿ ಭಕ್ತಿ ಬೆಳೀತಾ ಹೋಗ್ಬೇಕು. ಥ್ಯಾಂಕ್ ಯು ಸ್ವಾಮೀಜಿ. ಫಾರ್ ಮೋರ್ ಸಚ್ ಕಾಂಟೆಂಟ್ಸ್ ಫಾಲೋ ಅವರ್ ಪೇಜಸ್.